ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆವತ್ತು ಆ ಒಂದು ಘಟನೆ ನಡೆದು ಹೋಯಿತು. ಆ ಒಂದು ಘಟನೆಯೇ ಇಂದಿರಾ ಗಾಂಧಿಗೆ ಇನ್ನು ಎಮರ್ಜೆನ್ಸಿ ಅನಿವಾರ್ಯ ಅನ್ನಿಸ್ಬಿಡ್ತು. ಆ ಒಂದು ಘಟನೆಯೇ ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಅಂತ ಬೆಂಕಿ ಉಂಡೆಯನ್ನು ಎಸೆಯುವಂತೆ ಮಾಡಿದ್ದು. ಅಷ್ಟಕ್ಕೂ ಆ ಘಟನೆ ಏನಪ್ಪಾ ಅಂದ್ರೆ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಿ 6 ವರ್ಷಗಳ ಕಾಲ ಚುನಾವಣೆಯನ್ನು ಸ್ಪರ್ಧಿಸದಂತೆ ನಿಷೇಧ ಹೇರಿ ಅವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ತಿಳಿಸಿ 12 ಜೂನ್ 1975 ತೀರ್ಪು ಪ್ರಕಟಿಸಿತ್ತು. ಈ ತೀರ್ಪಿಗೆ ಮುಖ್ಯ ಕಾರಣವೇನಪ್ಪಾ ಅಂದ್ರೆ, 1971 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿ ಅಂತಕ್ಕಂಥ ಕ್ಷೇತ್ರದಿಂದ ಸ್ಪರ್ಧಿಸಿ ಇಂದಿರಾ ಗಾಂಧಿ ಸುಮಾರು 1 ಲಕ್ಷ ಮತಗಳ ಅಂತರದಿಂದ ಭಾರಿ ಗೆಲುವನ್ನು ಸಾಧಿಸಿದ್ರು. ಆದರೆ ಅವರು ಎದುರಾಳಿಯಾಗಿ ಸ್ಪರ್ಧಿಸಿದಂತ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯ ಅಭ್ಯರ್ಥಿ ಆದಂತಹ ರಾಜ್ ನಾರಾಯಣ್ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು. ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ, ಸರ್ಕಾರಿ ವಾಹನಗಳನ್ನ ಮತ್ತು ಅವಶ್ಯಕತೆಗಿಂತ ಹೆಚ್ಚಿನ ಹಣವನ್ನ ಬಳಸಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸತತ 4 ವರ್ಷಗಳ ಕಾಲ ವಿಚಾರಣೆ ನಡೆದು ಇಂದಿರಾ ಗಾಂಧಿ ಮೇಲಿನ ಆರೋಪಗಳೆಲ್ಲವೂ ಸಾಬೀತುವಾಗಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯರ ಸದಸ್ಯತ್ವವನ್ನು ರದ್ದುಗೊಳಿಸಿ ರಾಜ್ ನಾರಾಯಣ್ಗೆ ಗೆಲುವು ಅಂತೇಳಿ ತೀರ್ಪು ಕೊಡ್ತು. ಈ ತೀರ್ಪಿನ ನಂತರ ಇಡೀ ದೇಶದಾದ್ಯಂತ ಇಂದಿರಾ ಗಾಂಧಿಯ ರಾಜೀನಾಮೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಸಲಾರಂಭಿಸಿತು. ಇಂದಿರಾ ಗಾಂಧಿ ಹೈಕೋರ್ಟ್ ನ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ತತ್ಕ್ಷಣಕ್ಕೆ ಒಂದು ಆದೇಶವನ್ನ ಪ್ರಕಟಿಸಿತು. ಅದೇನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಸಂಪೂರ್ಣ ವಿಚಾರಣೆ ನಡೆದು ತೀರ್ಪು ಹೊರಬೀಳುವವರೆಗೂ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಹುದು, ಆದ್ರೆ ಅವರಿಗೆ ಸದನದಲ್ಲಿ ಮತ ಚಲಾಯಿಸುವ ಮತ್ತು ಯಾವುದೇ ಬಿಲ್ಗಳನ್ನ ಪಾಸ್ ಮಾಡಿಸುವಂತ ಅಧಿಕಾರ ಇಲ್ಲ ಅನ್ನುವಂಥದ್ದು. ಇಂದಿರಾ ಗಾಂಧಿಗೆ ಸುಪ್ರೀಂ ಕೋರ್ಟ್ ಮೇಲೆ ಸಂಪೂರ್ಣ ಭರವಸೆ ಇತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತೀರ್ಪನ್ನು ವಜಾಗೊಳಿಸುತ್ತೆ ಅಂತೇಳಿ ಇಂದಿರಾ ಗಾಂಧಿ ಬಹಳ ನಂಬಿದ್ರು. ಆದ್ರೆ 25 ಜೂನ್ 1975 ಸುಪ್ರೀಂ ಕೋರ್ಟ್ ಅದೇ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪನ್ನೇ ಎತ್ತಿ ಹಿಡಿಯುತ್ತಾ ಇಂದಿರಾ ಗಾಂಧಿಯ ವಿರುದ್ಧವಾಗಿ ತೀರ್ಪು ಕೊಡ್ತು. ಈ ತೀರ್ಪು ಇಂದಿರಾ ಗಾಂಧಿಯ ಕಾಲ ಕೆಳಗಿನ ಭೂಮಿಯ ಕಸಿದುಕೊಂಡಂತಾಯಿತು. ಮತ್ತೆ ದೇಶದಾದ್ಯಂತ ಇಂದಿರಾ ಗಾಂಧಿಯ ರಾಜೀನಾಮೆಗೆ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಲಾರಂಭಿಸಿತು. ವಿಪಕ್ಷಗಳೆಲ್ಲವೂ ಬೀದಿಗಿಳಿದು ಬಂದವು. ಆದ್ರೆ ಇಂದಿರಾ ಗಾಂಧಿ ಮಾತ್ರ ರಾಜೀನಾಮೆಗೆ ಒಪ್ಪಲಿಲ್ಲ. ಅಧಿಕಾರದ ಉಳಿವಿಗಾಗಿ ಹಠಕ್ಕೆ ಬಿದ್ದರು. ಆವಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತ SS ರಾಯ್ ಇಂದಿರಾ ಗಾಂಧಿಗೆ ಒಂದು ಸಲಹೆಯನ್ನು ಕೊಟ್ಟರು. ಅಧಿಕಾರದ ಉಳಿವಿಗಾಗಿ ಈಗಿರುವಂತದ್ದು ಒಂದೇ ಒಂದು ಮಾರ್ಗ, ಅದು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರುವಂತದ್ದು. ಆರ್ಟಿಕಲ್ 352 ಪ್ರಕಾರ ಆಂತರಿಕ ಅಬದ್ಧತೆ ಎನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರುವಂತೆ SS ರಾಯ್ ಇಂದಿರಾ ಗಾಂಧಿಗೆ ಸಲಹೆಯನ್ನ ಕೊಟ್ಟರು. ಅಧಿಕಾರದ ಉಳಿವಿಗಾಗಿ ಹಪಾಹಪಿಸುತ್ತಿದ್ದಂತ ಇಂದಿರಾ ಗಾಂಧಿ ತನ್ನ ಕ್ಯಾಬಿನೆಟ್ ಜೊತೆ ಚರ್ಚೆ ಮಾಡದೆ ಆ ಸಲಹೆಯನ್ನ ತಾನೇ ಸ್ವೀಕರಿಸಿಕೊಂಡು ಆವತ್ತಿನ ದಿನವೇ ತಾತ್ಕಾಲಿಕ ರಾಷ್ಟ್ರಪತಿಯಾಗಿದ್ದಂತ ಫಕ್ರುದ್ದೀನ್ ಅಲಿ ಅಹ್ಮದ್ರಿಗೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರುವಂತೆ ಪತ್ರವನ್ನ ಕಳಿಸಿದ್ರು. ಆವತ್ತಿಗೆ ತಾತ್ಕಾಲಿಕ ರಾಷ್ಟ್ರಪತಿಯಾಗಿದ್ದಂತಹ ಫಕ್ರುದ್ದೀನ್ ಅಲಿ ಅಹ್ಮದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಪತ್ರಕ್ಕೆ ಹಸ್ತಾಕ್ಷರ ಹಾಕುವ ಮೂಲಕ 25 ಜೂನ್ 1975 ಮಧ್ಯರಾತ್ರಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ರು. ಆವತ್ತಿನ ದಿನದಲ್ಲೇ ಮಧ್ಯರಾತ್ರಿಯಿಂದಲೇ ವಿಪಕ್ಷೀಯ ನಾಯಕರೆಲ್ಲರನ್ನ ಸೆರೆಮನೆಗೆ ಒಯ್ಯಲಿಕ್ಕೆ ಪ್ರಾರಂಭಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಜಾರ್ಜ್ ಫರ್ನಾಂಡಿಸ್, ಜಯಪ್ರಕಾಶ್ ನಾರಾಯಣ್ ರಂತ ಹಲವಾರು ನಾಯಕರನ್ನ ದೇಶದಾದ್ಯಂತ ವಿಪಕ್ಷೀಯ ನಾಯಕರನ್ನ ಕಂಬಿ ಹಿಂದೆ ಕಟ್ಟಿ ಹಾಕುವ ಕೆಲಸ ಶುರುವಾಯಿತು. ಮಧ್ಯರಾತ್ರಿಯಲ್ಲೇ ಏಕಾಏಕಿ ಪತ್ರಿಕೆಗಳ ಕಚೇರಿಯ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಯಿತು. ಕ್ಷಣಾರ್ಧದಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಯಿತು. ಸ್ನೇಹಿತರೆ, ಅಧಿಕಾರದ ಉಳಿವಿಗಾಗಿ ಹೇರಲಾದಂತ ಈ ತುರ್ತು ಪರಿಸ್ಥಿತಿ 21 ತಿಂಗಳ ಕಾಲ ಮುಂದುವರಿಯಿತು. ಈ ತುರ್ತು ಪರಿಸ್ಥಿತಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತು, ವಿಪಕ್ಷೀಯ ನಾಯಕರನ್ನ ಸೆರೆಮನೆ ವಾಸದಲ್ಲಿಡಿತು.
ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತು ಅಷ್ಟೇ ಅಲ್ಲದೆ ಪತ್ರಿಕೆಗಳ ಕಚೇರಿ ಒಳಗಡೆ ಸೆನ್ಸರ್ ಆಫೀಸರ್ಸ್ ಗಳನ್ನ ನೇಮಿಸುವುದರ ಮೂಲಕ ಪತ್ರಿಕೆಗಳ ಮೇಲೆ ಹಿಡಿತ ಸಾಧಿಸುವಂತೆ ಮಾಡಿತು. ಲೋಕತಂತ್ರ ದೇಶವನ್ನ ಕತ್ತು ಹಿಸುಕಿದಂತ ಈ ಕರಾಳ ತುರ್ತು ಪರಿಸ್ಥಿತಿ 21 ಮಾರ್ಚ್ 1977 ಹಿಂಪಡೆಯಲಾಯಿತು.